ಹಾಯ್ ಎವ್ರಿವನ್, ನಾನು ನಿಮ್ಮ ಸಿ ಕೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ವ್ಯಾವಹಾರಿಕ ಪತ್ರದ ಬಗ್ಗೆ ತಿಳ್ಕೊಂಡಿದ್ದೋ. ಈ ವಿಡಿಯೋದಲ್ಲಿ ನಾವು ವೈಯಕ್ತಿಕ ಪತ್ರದ ಬಗ್ಗೆ ತಿಳ್ಕೊಳ್ಳೋಣ. ವೈಯಕ್ತಿಕ ಪತ್ರ ಅಂದರೆ ನಾವು ನಮ್ಮ ಕುಟುಂಬಸ್ಥರು ಹಾಗೂ ಸ್ನೇಹಿತರಿಗೆ ಬರೆಯುವಂತಹ ಪತ್ರ. ವೈಯಕ್ತಿಕ ಬಾಂಧವ್ಯದಿಂದ ಬರೆಯುವಂತಹ ಪತ್ರ ಇದಾಗಿರುತ್ತೆ. ಇದನ್ನು ಖಾಸಗಿ ಪತ್ರ ಅಂತಲೂ ಸಹ ಕರೀತಾರೆ. ಮೊದಲನೇದಾಗಿ ಕ್ಷೇಮಶ್ರೀ ಅಂತ ಮೇಲೆ ಬರೀಬೇಕು. ಇದು ಕೆಲವೊಬ್ಬರು ಬರೀತಾರೆ ಅಥವಾ ಬರೆಯೋದು ಇಲ್ಲ. ಅದಾಗಿದ ಮೇಲೆ ರೈಟ್ ಸೈಡಲ್ಲಿ ಬಲಗಡೆ ನೋಡಿ, ಇವರಿಂದ ಅಂದರೆ ಯಾರು ಪತ್ರ ಬರೀತಾ ಇರ್ತಾರೋ ಅವರ ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಈಗ ನೋಡಿ ಅಲ್ಲಿ ಸಚಿನ್, 10ನೇ ತರಗತಿ, ಎ ವಿಭಾಗ, ಗಂಗಾ ಪ್ರೌಢಶಾಲೆ, ಬೆಂಗಳೂರು. ಸೊ ಫುಲ್ ಅಡ್ರೆಸ್ಸನ್ನು ನೀವು ಕ್ರಿಯೇಟ್ ಮಾಡಬೇಕು. ಕೆಲವೊಬ್ಬರು ಹೇಳ್ತಾರೆ, ನಾವು ಬರೆಯೋಂಥ ಪತ್ರ ಅವ್ರಿಗೆ ಗೊತ್ತಿರುತ್ತಲ್ವ ನಮ್ಮ ಮಗ ಅಂತ, ಯಾಕೆ ಇಂದ ವಿಳಾಸ ಬೇಕು ಅಂತ. ಇಲ್ಲ, ಸೊ ನಾವು ಅಂಕ ನೀಡಬೇಕಾದ್ರೆ ಅದನ್ನು ಸಹ ಪರಿಗಣಿಸ್ತೀವಿ. ಸೊ ಇಂದ ವಿಳಾಸನೂ ಸಹ ಬರಿಬೇಕಾಗುತ್ತೆ. ಅದಾಗಿದ ಮೇಲೆ ತೀರ್ಥರೂಪ ತಂದೆ ಅಂದರೆ ಸಂಬೋಧನೆ ಮಾಡಬೇಕು. ನಾವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಿ, ತಂದೆಗೆ, ತಾಯಿಗೆ, ಗೆಳೆಯ, ಗೆಳತಿ, ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಿ ಅವ್ರಿಗೆ ಸಂಬೋಧನೆ ಮಾಡಬೇಕು. ಸಂಬೋಧನೆಗೂ ಸಹ ಅಂಕ ಇರುತ್ತೆ. ವೈಯಕ್ತಿಕ ಪತ್ರದಲ್ಲಿ ಸಂಬೋಧನೆಗೆ ನೋಡಿ, ತಂದೆಗೆ ಆದರೆ ನಾವು ತೀರ್ಥರೂಪ, ತಾಯಿಗೆ ಆದರೆ ಮಾತೃಶ್ರೀ, ಗೆಳೆಯ ಗೆಳತಿಗಾದರೆ ಆತ್ಮೀಯ ಗೆಳೆಯ ಗೆಳತಿ, ಸಹೋದರ ಸಹೋದರಿಗಾದರೆ ಚಿರಂಜೀವಿ ಅಥವಾ ಚಿರಂಜೀವಿನಿ ಅಂತಲೂ ಸಹ ಸಂಬೋಧನೆ ಮಾಡ್ಬೋದು. ಆದರೆ ಈಗ ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ ಅವರಿಗಾದರೆ ತೀರ್ಥರೂಪ ಸಮಾನರಾದ ಅಂತ ಬರಿತೀವಿ. ಅತ್ತೆ, ಅಕ್ಕ, ದೊಡ್ಡಮ್ಮ ಅವ್ರಿಗೆಲ್ಲನೂ ಸಹ ಮಾತೃಶ್ರೀ ಸಮಾನರಾದ ಅಂತ ಸಂಬೋಧನೆ ಮಾಡಬೇಕಾಗುತ್ತೆ. ಸಂಬೋಧನೆ ಆದ ನಂತರ ಇದು ವೈಯಕ್ತಿಕ ಪತ್ರ ಆಗಿರೋದ್ರಿಂದ ನಾವು ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಕೇಳಬೇಕು. ಈಗ ಇಲ್ಲಿ ನೋಡಿ, ನಿಮ್ಮ ಮಗ ಮಾಡುವ ನಮಸ್ಕಾರಗಳು, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನಿಮ್ಮ ಹಾಗೂ ಮನೆಯವರ ಕ್ಷೇಮ ಸಮಾಚಾರದ ಬಗ್ಗೆ ಒಂದು ಪತ್ರ ಬರೆಯಿರಿ. ಎಲ್ಲ ವೈಯಕ್ತಿಕ ಪತ್ರದಲ್ಲೂ ಸಹ ಈ ಥರ ಕ್ಷೇಮೋಪಚಾರವನ್ನು ವಿಚಾರಿಸಿದ ನಂತರ ಪತ್ರವನ್ನು ಮುಂದುವರಿಸಬೇಕು. ಈಗ 2,000 ರೂಪಾಯಿ ಶೈಕ್ಷಣಿಕ ಪ್ರವಾಸಕ್ಕಾಗಿ ಪತ್ರ ಬರಿತಾ ಇದ್ದರೆ ಇಲ್ಲಿ ಮೇಲ್ಗಡೆ ಬರೀತಾರೆ, ನನ್ನ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದಾರೆ, ಅದಕ್ಕಾಗಿ ನನಗೆ 2,000 ರೂಪಾಯಿಗಳ ಹಣವನ್ನು ಕಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ನಿಮ್ಮ ಆಶೀರ್ವಾದವನ್ನು ಕಳಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅಥವಾ ಕೇಳಿಕೊಳ್ಳುತ್ತೇನೆ ಅಂತ ನಾವು ಪತ್ರವನ್ನು ಮುಂದುವರಿಸಬೇಕು. ಕೊನೆಯಲ್ಲಿ ಏನಂತ ಬರೀಬೇಕು, ಪತ್ರದ ಮುಕ್ತಾಯವನ್ನು ಸುಮ್ಮನೆ ಹಾಗೆ ಬರೆಯೋಂಗಿಲ್ಲ. ಯೋಗಕ್ಷೇಮ, ಈಗ ತಂದೆಗೆ ಪತ್ರ ಬರಿತಾ ಇದ್ದರೆ ತಾಯಿ ಹಾಗೂ ಮನೆಯವರಿಗೆ ನನ್ನ ಪ್ರಣಾಮಗಳನ್ನು ತಿಳಿಸಿ ಅಂತ ನಾವು ಪತ್ರವನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ. ಅದಾಗಿದ ಮೇಲೆ ಇಲ್ಲಿ ಮತ್ತೆ ವಂದನೆಗಳು ಅಂತ ಬರೆಯೋ ಅವಶ್ಯಕತೆ ಇರೋದಿಲ್ಲ. ರೈಟ್ ಸೈಡ್ನಲ್ಲಿ ಲಾಸ್ಟಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಅಂತ ಬರಿಬೇಕು. ಅಲ್ಲಿ ನಿಮ್ಮ ಹೆಸರನ್ನು ಸಹ ಬರಿಬೇಕು. ಅದಾಗಿದ ಮೇಲೆ ಲೆಫ್ಟ್ ಸೈಡಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿರೋಂಥದ್ದು ಏನು ಅಂದರೆ ರವರಿಗೆ ಅಂದರೆ ಇವರಿಗೆ ವಿಳಾಸ. ಯಾರಿಗೆ ನಾವು ಪತ್ರವನ್ನು ಬರಿತಾ ಇದ್ದೀವಿ ಅವರ ಅಡ್ರೆಸ್ಸನ್ನು, ಅವರ ವಿಳಾಸವನ್ನು ಸರಿಯಾಗಿ ಬರಿಬೇಕು. ಅವರ ಹೆಸರು, ಮನೆ ನಂಬರ್ ಆಗಿರ್ಬೋದು, ಅಥವಾ ಯಾವ ಮುಖ್ಯ ರಸ್ತೆ, ಅಡ್ಡ ರಸ್ತೆ, ಯಾವ ಬಡಾವಣೆ ಎಲ್ಲವನ್ನು ಸಹ ಕ್ರಿಯೇಟ್ ಮಾಡಿ ವಿತ್ ಪಿನ್ ಕೋಡ್ ನಾವು ಸಹ ಮೆನ್ಷನ್ ಮಾಡಬೇಕು. ಸರ್ ನಮಗೆ ಗೊತ್ತೇ ಇರಲ್ಲ ವಿತ್ ಪಿನ್ ಕೋಡ್ ಹೇಗೆ ಬರೆಯೋದು ಅಂತ ನೀವು ಅಂದ್ಕೊಳ್ಬೋದು. ಆದರೆ ಇದು ಕ್ರಿಯೇಟಿವ್ ರೈಟಿಂಗ್ ಆಗಿರೋದ್ರಿಂದ ನೀವೇ ಅದನ್ನು ಕ್ರಿಯೇಟ್ ಮಾಡ್ಬೋದು. ಸುಮ್ಮನೆ ಯಾವುದೋ ಒಂದು ಹೆಸರನ್ನು ಬರೆದು, ಯಾವುದೋ ಒಂದು ಮನೆ ನಂಬರನ್ನು ಅಥವಾ ಯಾವುದೋ ಒಂದು ಬಡಾವಣೆ ಹೆಸರನ್ನು ಬರೆದ್ಬಿಟ್ಟು ಲಾಸ್ಟಲ್ಲಿ ಯಾವ ಅಡ್ರೆಸ್ಗೆ ಪತ್ರವನ್ನು ಕೇಳಿರ್ತಾರೋ, ಮೈಸೂರಿಗೆ ಪತ್ರ ಬರೀರಿ ಅಂತ ಕೇಳಿದರೆ ಮೈಸೂರು ಅಂತ ಬರೀರಿ, ಬೆಂಗಳೂರಿಗೆ ಅಥವಾ ತುಮಕೂರಿಗೆ ಪತ್ರವನ್ನು ಕೇಳಿದರೆ ತುಮಕೂರು ಅಂತ ಲಾಸ್ಟಲ್ಲಿ ಮೆನ್ಷನ್ ಮಾಡಿ. ಅದಾಗಿದ ಮೇಲೆ ಇದು ಪೋಸ್ಟೆಡ್ ಲೆಟರ್ ಆಗಿರೋದ್ರಿಂದ ನೀವು ಅದನ್ನು ರವರಿಗೆ ವಿಳಾಸವನ್ನು ಒಂದು ಬಾಕ್ಸ್ ಸಹ ಹಾಕಬೇಕಾಗುತ್ತೆ. ಇದೆಲ್ಲವನ್ನು ನೀವು ಗಮನಿಸಿದ್ದೇ ಆದರೆ ನಿಮಗೆ 5ಕ್ಕೆ 5, 4ಕ್ಕೆ 4 ಅಂಕಗಳು ಲಭಿಸುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೈಯಕ್ತಿಕ ಅಥವಾ ಖಾಸಗಿ ಪತ್ರ ಅಂತಲೂ ಸಹ ಕರಿತೀವಿ, ಈ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು.